ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಾಳಿ ಸೇತುವೆಯ ನಿರ್ಮಾಣ ವಿಚಾರದಲ್ಲಿ ಮತ್ತೆ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿದೆ. ಉತ್ತರ ಕನ್ನಡದಲ್ಲಿ ಸಂಸದ ವರ್ಸಸ್ ಶಾಸಕರ ಮಧ್ಯೆ ಬ್ರಿಡ್ಜ್ಗೆ ಸಂಬಂಧಿಸಿದಂತೆ ಕ್ರೆಡಿಟ್ ಪಾಲಿಟಿಕ್ಸ್. ಸೇತುವೆಯ ಕಾಮಗಾರಿಯನ್ನು ನಿಲ್ಲಿಸೋದಕ್ಕೆ ಮುಂದಾದ ಶಾಸಕ ಸತೀಶ್ ಸೈಲ್ ಅನ್ನುವಂಥ ಪ್ರಶ್ನೆ. ಸುಮಾರು 120 ಕೋಟಿ 665 ಮೀಟರ್ ಉದ್ದದ ಸ್ಟೀಲ್ ಕಮಾನ್ ಶಿಷ್ಟಾಚಾರ ಪಾಲನೆಯಾಗಿಲ್ಲ ಅಂತ ಕಾಮಗಾರಿ ಸ್ಥಗಿತಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸರ್ಕಾರ ಮತ್ತು ಜಿಲ್ಲಾಡಳಿತದ ಅನುಮತಿ ಪಡೆದು ಐಬಿಆರ್ ಕಂಪನಿ ಕಾಮಗಾರಿ ನಿಲ್ಲಿಸಿ ಅಂತ ಶಾಸಕ ಪತ್ರ ಬರೆದಿರು. ಶಿಷ್ಟಾಚಾರ ಪಾಲನೆಯ ಬಳಿಕವೇ ಕಾಮಗಾರಿ ನಡೆಸಿ ಅಂತ ಶಾಸಕ ಹೇಳಿದ್ದಾರೆ. ಇದೀಗ ಕ್ರೆಡಿಟ್ ವಾರ್ಗೆ ಕಾರಣ ಆಗ್ತಾ ಇದೆ. 2025ರ ಆಗಸ್ಟ್ 14 ಬಿಜೆಪಿ ಈ ಕಾರ್ಯಕ್ರಮವನ್ನು ನಡೆಸಿ ಸಂಸದರು ಇದಕ್ಕೆ ಅಡಿಗಲ್ಲು ಹಾಕಿದೆ. ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅಂತ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಆದರೆ ಇಲ್ಲಿ ಶಿಷ್ಟಾಚಾರದ ಉಲ್ಲಂಘನೆಯಾಗಿದೆ ಅಂತ ಶಾಸಕರು ಆಕ್ಷೇಪ ಎತ್ತಿದ್ರು. ಈಗ ಕೆಲಸ ಆರಂಭ ಆಗ್ತಾ ಇದ್ದಂತೆ ಶಿಷ್ಟಾಚಾರದ ಪಾಲನೆಗೆ ಸೂಚನೆಯನ್ನು ಐಬಿಆರ್ ಕಂಪನಿ ಕೊಡಲಾಗಿದೆ ಜಿಲ್ಲಾಡಳಿತದ ಮುಖಾಂತರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಬ್ರಿಡ್ಜ್ ಒಂದರ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ಈಗ ಕ್ರೆಡಿಟ್ ವಾರ್ ಶುರುವಾಗಿರೋದು. ಇದು 14ನೇ ತಾರೀಕಿನ ಅಡಿಗಲ್ಲು ಹಾಕಿರುವಂಥ ದೃಶ್ಯ ಇದು. ಈ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರಗಳ ಪಾಲನೆಯಾಗಿಲ್ಲ ಅಂದರೆ ಲೋಕಲ್ MLAಯನ್ನ ಆಹ್ವಾನಿಸಿಲ್ಲ, ಸ್ಥಳೀಯ ಶಾಸಕರನ್ನ ಅವರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಅವರು ಅಧ್ಯಕ್ಷತೆ ವಹಿಸಬೇಕು ಅನ್ನೋದು ಶಿಷ್ಟಾಚಾರ, ಅದರ ಪಾಲನೆಯಾಗಿಲ್ಲ ಅಂತ ಸತೀಶ್ ಸೈಲ್ ತಕರಾರು ತೆಗೆದಿದ್ರು. ಈ ವೇಳೆ ಅದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅನ್ನುವಂಥ ಸಮರ್ಥನೆಯನ್ನ ಸಂಸದರು ಕೊಟ್ಟಿದ್ರು. ಈಗ ಜಿಲ್ಲಾಡಳಿತದ ಮುಖಾಂತರ ನೋಟಿಸ್ ಕೊಡಲಾಗಿದೆ ಐಬಿಆರ್ ಕಂಪನಿಗೆ, ಅಂದರೆ ಕಾಮಗಾರಿ ಮಾಡುವಂಥ ಕಂಪನಿಗೆ ಜಿಲ್ಲಾಡಳಿತದ ಮುಖಾಂತರ ನೋಟಿಸ್ ಕೊಟ್ಟಿದ್ದಾರೆ ಶಿಷ್ಟಾಚಾರ ಪಾಲಿಸಿ ಅಂತ. ಲಾಸ್ಟ್ ಒಂದು 2 ತಿಂಗಳ ಹಿಂದೆ ನಮ್ಮ ಈ ಏನು ಬ್ರಿಡ್ಜ್ ಬಿದ್ದಿದೆ, ಅದಕ್ಕೆ ನಾವೆಲ್ಲರೂ ನಮ್ಮ ಮಿನಿಸ್ಟರ್ಸ್ ಮತ್ತು ನಾವೆಲ್ಲರೂ ಕೂಡಿ ಮೇಂಟೆನೆನ್ಸ್ನ ಅಕೌಂಟ್ನಲ್ಲಿ ಅದನ್ನು ಬ್ರಿಡ್ಜನ್ನು ಮಾಡಬೇಕಂತ ಹೇಳ್ಕೊಂಡು ಅದನ್ನು ಮೇಂಟೆನೆನ್ಸ್ನ ಅಕೌಂಟ್ನಲ್ಲಿ ಹಾಕಿದ್ವಿ. ಅದನ್ನು ಮಾನ್ಯ ಸಂಸದರು ಮೊನ್ನೆ ಅಲ್ಲಿ ಹೋದಾಗ, ನಾನು ಹೋದಾಗ ಅಲ್ಲಿ ಶಿಲಾನ್ಯಾಸ ಮಾಡಿದಂತ ಕೇಳಿದಾಗ ಶಿಲಾನ್ಯಾಸ ಮಾಡಿಲ್ಲ, ಜಸ್ಟ್ ನಾನು ನೋಡ್ಲಿಕ್ಕೆ ಬಂದಿದೆ ಅಂತ ಹೇಳಿದರು. ಆದರೆ ಇವತ್ತು ಏಕಾಏಕಿ ಕೆಲಸ ಸ್ಟಾರ್ಟ್ ಆಗಿದೆ. ಅಂದರೆ ಏನು ಸಂಸದರ ಮಾತು ತಪ್ಪು, ಮತ್ತು ನಮ್ಮ ಮಾನ್ಯ CM ಅಥವಾ ನಮ್ಮ ಇವರು ಸಂಸದರು ಇರಬೇಕು, ಆದರೆ ನಮ್ಮ ಉಸ್ತುವಾರಿ ಸಚಿವರು ನಾವೆಲ್ಲರೂ ಕೂಡಿ ಇದ್ದನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಆ ಒಂದು IRB ಸಂಸ್ಥೆ ಹತ್ರ ಭಾಳ ಸಲ ನಾವು ಜಗಳ ಮಾಡಿದ್ದೇವೆ. ಲಾಸ್ಟ್ ಒಂದು 2 ತಿಂಗಳ ಹಿಂದೆ ಕೋಡಿ ಭಾಗದಲ್ಲಿ ನಮ್ಮ ಈ ಏನು ಬ್ರಿಡ್ಜ್ ಬಿದ್ದಿದೆ, ಅದಕ್ಕೆ ನಾವೆಲ್ಲರೂ ನಮ್ಮ ಮಿನಿಸ್ಟರ್ಸ್ ಮತ್ತು ನಾವೆಲ್ಲರೂ ಕೂಡಿ ಮೇಂಟೆನೆನ್ಸ್ನ ಅಕೌಂಟ್ನಲ್ಲಿ ಅದನ್ನು ಬ್ರಿಡ್ಜನ್ನು ಮಾಡಬೇಕಂತ ಹೇಳ್ಕೊಂಡು ಅದನ್ನು ಮೇಂಟೆನೆನ್ಸ್ನ ಅಕೌಂಟ್ನಲ್ಲಿ ಹಾಕಿದ್ವಿ. ಅದನ್ನು ಮಾನ್ಯ ಸಂಸದರು ಮೊನ್ನೆ ಅಲ್ಲಿ ಹೋದಾಗ, ನಾನು ಹೋದಾಗ ಅಲ್ಲಿ ಶಿಲಾನ್ಯಾಸ ಮಾಡಿದಂತ ಕೇಳಿದಾಗ ಶಿಲಾನ್ಯಾಸ ಮಾಡಿಲ್ಲ, ಜಸ್ಟ್ ನಾನು ನೋಡ್ಲಿಕ್ಕೆ ಬಂದಿದೆ ಅಂತ ಹೇಳಿದರು. ಈಗ ಹೊಸ ಬ್ರಿಡ್ಜನ್ನು ಮಾಡಲೇಬೇಕು. ಅದಕ್ಕೆ ನಿರಂತರವಾದ ಪ್ರಯತ್ನದ ಫಲವಾಗಿ ಹೊಸ ಬ್ರಿಡ್ಜು ಈಗ ಇಲ್ಲಿ ಆಗ್ತಾಯಿದೆ. ಇವತ್ತು ಯಾವುದೇ ಪ್ರೋಟೋಕಾಲ್ ಪ್ರೋಗ್ರಾಮನ್ನು ನಾವು ಮಾಡಲಿಲ್ಲ. ಈಗಾಗಲೇ ನಾನು ಹೇಳಿದ್ದೇನೆ, ಪ್ರೋಟೋಕಾಲ್ ಪ್ರೋಗ್ರಾಮನ್ನು ಮುಂದಿನ ದಿನದಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿಗಳನ್ನೆಲ್ಲ ಕರೆದು, ರಾಜ್ಯದ ಉಳಿದೆಲ್ಲ ಮಂತ್ರಿಗಳನ್ನು ಪ್ರಮುಖರನ್ನು ಕರೆದು ನಾವು ಪ್ರೋಟೋಕಾಲ್ ಪ್ರೋಗ್ರಾಮನ್ನು ಒಂದು ಮಾಡೋದಿದ್ದೇ ಇದೆ, ಅದು ಮಾಡ್ತೇವೆ. ಇವತ್ತು ನಾನು ಸ್ಥಳ ಪರಿಶೀಲನೆಗೋಸ್ಕರವಾಗಿ, ಇಲ್ಲಿ ವೀಕ್ಷಣೆಗೋಸ್ಕರವಾಗಿ ಮತ್ತು ಇಲ್ಲಿ ಏನು ಹೇಗೆ ಅದು ಕನ್ಸ್ಟ್ರಕ್ಷನ್ ಬರ್ತಾ ಇದೆ ಅನ್ನೋದಕ್ಕೆ ಒಂದು ಸ್ಥಳ ಪರಿಶೀಲನೆಯನ್ನು ವೀಕ್ಷಣೆಯನ್ನು ಮಾಡಿ ಬ್ರಿಡ್ಜ್ ಬಗ್ಗೆ ನಾನು ಪೂರ್ಣ ಮಾಹಿತಿಯನ್ನು ನಾನು ತೊಗೊಂಡಿದ್ದೇನೆ. ಈ ಬ್ರಿಡ್ಜು ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಂದಿನ 3 ವರ್ಷದೊಳಗೆ ಇದನ್ನು ಮಾಡುವಂಥದ್ದು ಯೋಚನೆ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.